ಕನ್ನಡ ಕೊರಳು. ಗಾದೆ ಮಾತು ವಿಸ್ತರಿಸಿ. ಅಂಗೈ ಹುಣ್ಣಿಗೆ ಕನ್ನಡಿ ಯಾಕೆ? ಅಂಗೈ ಹುಣ್ಣಿಗೆ ಕನ್ನಡಿ ಯಾಕೆ ಎಂಬ ಗಾದೆಯು ನಮ್ಮ ಕನ್ನಡದ ಜಾನಪದ ಜ್ಞಾನದಲ್ಲಿ ಆಳವಾದ ಅರ್ಥವನ್ನು ಹೊಂದಿದೆ. ಈ ಗಾದೆಯ ಸಾರಾಂಶವೆಂದರೆ, ಕೆಲವೊಂದು ವಿಷಯಗಳು ಅಷ್ಟು ಸ್ಪಷ್ಟವಾಗಿರುತ್ತದೆ, ಅವುಗಳನ್ನು ಗಮನಿಸಲು ಅಥವಾ ನಂಬಲು ಮತ್ತೊಂದು ಸಾಧನದ ಅಗತ್ಯವಿಲ್ಲ. ಉದಾಹರಣೆಗೆ, ನಮ್ಮ ಕೈ ಮೇಲೆ ಒಂದು ಕಜ್ಜಿಯೋ ಚುಕ್ಕಿಯೋ ಇದ್ದರೆ ಅದು ಬಹಳ ಚಿಕ್ಕದಾದರೂ ಕೂಡ ಅದು ಸ್ಪಷ್ಟವಾಗಿ ಕಾಣುತ್ತದೆ. ಅದೇ ರೀತಿಯಾಗಿ ಸ್ಪಷ್ಟವಾದ ಸಂಗತಿಗೆ ಮತ್ತೊಂದು ದೃಢೀಕರಣದ ಅಗತ್ಯವಿರುವುದಿಲ್ಲ. ಈ ಗಾದೆ ಅನೇಕ ಸಂದರ್ಭಗಳಲ್ಲಿ ಅನ್ವಯಿಸುತ್ತದೆ. ಒಬ್ಬ ವ್ಯಕ್ತಿಯ ನಡವಳಿಕೆ, ಅವನ ಉದ್ದೇಶಗಳು ಅಥವಾ ಯಾವುದೇ ಕೆಲಸದ ಪರಿಣಾಮಗಳು ಎಷ್ಟು ಸ್ಪಷ್ಟವಾಗಿರುತ್ತದೆ ಎಂದರೆ ಅವನ್ನು ಮತ್ತೊಂದು ದೃಷ್ಟಿಯಿಂದ ಮೌಲ್ಯಮಾಪನ ಮಾಡಬೇಕಾದ ಅವಶ್ಯಕತೆ ಇರುವುದಿಲ್ಲ. ಇದು ನೀರಿಗೆ ನೀರು, ಹಾಲಿಗೆ ಹಾಲು, ಅಥವಾ ಬೆಳಿಗ್ಗೆ ಬೆಳಕು ಬರುವುದನ್ನು ಸಂಶಯ ಮಾಡಲುಂಟೆ ಎಂಬ ಹೋಲಿಕೆಯಂತಹ ಗಾದೆ ಮಾತು. ಇನ್ನೊಂದು ಉದಾಹರಣೆ ತೆಗೆದುಕೊಳ್ಳೋಣ. ಓರ್ವ ವಿದ್ಯಾರ್ಥಿ ಪರೀಕ್ಷೆಯಲ್ಲಿ ಸ್ಪಷ್ಟವಾಗಿ ನಕಲು ಮಾಡುತ್ತಿರುವುದನ್ನು ಶಿಕ್ಷಕನು ನೋಡಿದರೆ ಆತನ ತಪ್ಪಿಗೆ ಸಾಕ್ಷಿ ಬೇಕು ಎಂದು ಮತ್ತೊಬ್ಬನನ್ನು ಕರೆದು ದೃಢೀಕರಿಸಲು ಅಗತ್ಯವಿಲ್ಲ. ಏಕೆಂದರೆ ಆ ತಪ್ಪು ಅಂಗೈ ಮೇಲೆ ಇರುವ ಹುಣ್ಣಿನಂತೆಯೇ ಇದೆ, ಅಂದರೆ ತುಂಬ ಸ್ಪಷ್ಟವಾಗಿದೆ. ಈ ಗಾದೆ ನಮ್ಮ ಜೀವನದಲ್ಲಿ ಸತ್ಯವನ್ನು ಗುರುತಿಸುವ ಸಾಮರ್ಥ್ಯ, ನಂಬಿಕೆಯ ನಿಖರತೆ ಮತ್ತು ಯುಕ್ತಿಯ ವಿವೇಕವನ್ನು ಪ್ರತಿಬಿಂಬಿಸುತ್ತದೆ. ಸ್ಪಷ್ಟತೆ ಇದ್ದಾಗ ಸಂಶಯ ಬೇಡ ಎಂಬ ಸಂದೇಶವಿದೆ. ಒಂದು ಸತ್ಯ, ಒಂದು ಸ್ಪಷ್ಟ ದೃಷ್ಟಿ ಅಥವಾ ಒಂದು ಖಚಿತ ಸಂಗತಿಗೆ ಮರುಪರೀಕ್ಷೆ ಬೇಡ. ಅಂಥ ಸ್ಥಿತಿಯು ಸ್ವತಃ ಸಾಕ್ಷಿಯಂತೆ ಇರುತ್ತದೆ. ಇದು ನುಡಿಮುತ್ತಾಗಿ ಸತ್ಯ ನಿರ್ಣಯದಲ್ಲಿ ಸ್ಪಷ್ಟತೆಯ ಮಹತ್ವವನ್ನು ತಿಳಿಸುತ್ತದೆ. ಭಾಷೆಯ ಭಂಡಾರ ಬೆಳೆಯುವುದೇ ಇಂತಹ ಗಾದೆ ಮಾತುಗಳಿಂದಾಗಿ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತಿನಂತೆ ಹಿರಿಯರಿಂದ ಬಂದಂತಹ ಗಾದೆ ಮಾತುಗಳನ್ನು ಉಳಿಸೋಣ, ಬೆಳೆಸೋಣ. ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ಗಾದೆ ಮಾತು ವಿಸ್ತರಣೆಗಾಗಿ ಕಾಯುತ್ತೀರಿ. ಧನ್ಯವಾದಗಳು.